ಜಾನ್ ಇಬ್ರಾಹಿಂ ಖಳನಾಯಕ ಪಾತ್ರದಿಂದ ಪ್ರೇರಣೆಗೊಂಡು ಧೂಮ್ ಸಿನಿಮಾ ಮಾದರಿಯಲ್ಲಿ ದೀಪಾವಳಿಯ ಹಬ್ಬದಂದು ಮನೆಯ ಮಾಲೀಕರು ಬೆಂಗಳೂರಿಗೆ ಹೋದಾಗ ಮನೆಯ ಬಾಗಿಲು ಮುರಿದು ಬೆಲೆ ಬಾಳುವ 1280 ಗ್ರಾಂ 8.5 ಕೆಜಿ ಬೆಳ್ಳಿ ಆಭರಣ ಕಳ್ಳತನ ಮಾಡಿದ್ದ ಓರ್ವ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಯಮಕನಮರಡಿ ಗ್ರಾಮದ ವಿಶ್ವನಾಥ ದುಗ್ಗಾನಿ ಮನೆ ಕಳ್ಳತನ ಮಾಡಿದ್ದಂತಹ ಮಹಾಂತೇಶ್ ನಗರದ ಸುರೇಶ್ ನಾಯ್ಕ್ 37 ವರ್ಷದ ಆರೋಪಿಯನ್ನ ಬಂಧಿಸಲಾಗಿದೆ. ಮನೆಯ ಮಾಲೀಕರು ಬೆಂಗಳೂರಿಗೆ ತೆರಳಿದ್ದ ಮಾಹಿತಿಯನ್ನು ಖಚಿತಪಡಿಸಿಕೊಂಡಿದ್ದ ಮನೆಗಳ್ಳ ಸುರೇಶ್ ಮನೆಯ ಬಾಗಿಲು ಮುರಿದು ಟ್ರೆಸರಿಯ ಬಾಗಿಲು ಮುರಿದು 89 ಲಕ್ಷಕ್ಕೂ ಮೌಲ್ಯದ ಚಿನ್ನ ಹಾಗೂ 8.5 ಕೆಜಿ ಬೆಳ್ಳಿಯ 1,25,000 ಮೌಲ್ಯದ ಬೆಳ್ಳಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಕಳೆದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಯಮಕನಮರಡಿ ಪೊಲೀಸ್ ಠಾಣೆ ಯಮಕನಮರಡಿ ಗ್ರಾಮದಲ್ಲಿ ಒಂದು ದೊಡ್ಡ ಕಳ್ಳತನ ಆಗಿತ್ತು. ಮನೆಯ ಮಾಲೀಕರು 16ನೇ ತಾರೀಕು ಬೆಂಗಳೂರಿಗೆ ಹೋಗಿರ್ತಾರೆ. ಆದರೆ ಮನೆಯ ಕಡೆ ಲಕ್ಷ್ಯ ವಹಿಸಲಿಕ್ಕೆ ಅವರ ಒಬ್ಬ ಸಂಬಂಧಿಕರಿಗೆ ಹೇಳಿದ್ದಾರೆ. ಆ ಸಂಬಂಧಿಕ ಪ್ರತಿದಿನ ಬೆಳಗ್ಗೆ ಬಂದು ನೋಡ್ತಾ ಇರ್ತಾನೆ, ಎಲ್ಲ ಸರಿ ಇದೆ ಅನ್ನುವಂಥ ಒಂದು ವರದಿಯನ್ನು ಒಪ್ಪಿಸ್ತಿರ್ತಾನೆ. ಆದರೆ 22ನೇ ತಾರೀಕು ಬೆಳಗ್ಗೆ ಬಂದಾಗ ನಿಮ್ಮ ಮನೆ ಬಾಗಿಲು ಮುರಿದಿದೆ ಅನ್ನುವಂಥ ಮಾಹಿತಿಯನ್ನು ಅವರು ಯಜಮಾನರಿಗೆ ತಿಳಿಸಿದಾಗ 22 ಬೆಳಗ್ಗೆ ಅವರು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ, ಸರ್ ಮನೆ ಕಳ್ಳತನ ಆಗಿದೆ, ಒಳಗಡೆ ತುಂಬ ಬೆಲೆ ಬಾಳುವ ಆಭರಣಗಳಿದ್ವು. ಪ್ರಾರಂಭದಲ್ಲಿ ಫೋನಲ್ಲಿ ಹೇಳಬೇಕಾದ್ರೆ ಸುಮಾರು 700 ಗ್ರಾಮ್ 70 ಅಂತ ಹೇಳಿರ್ತಾರೆ. ತದನಂತರ ಸಂಜೆ ಅಷ್ಟೊತ್ತಿಗೆ ಮನೆ ಯಜಮಾನತಿ ಬರ್ತಾರೆ. ಎಲ್ಲ ಪರಿಶೀಲನೆ ಮಾಡಲಾಗಿ ಟೋಟಲ್ ಅವ್ರು ಕಂಪ್ಲೇಂಟ್ ಕೊಡುವಂಥದ್ದು 128 ತೊಲೆ ಅಂದರೆ 1280 ಗ್ರಾಮ್ ಬಂಗಾರದ ಆಭರಣಗಳು, ಜೊತೆಗೆ 8.5 ಕೆಜಿ ಬೆಳ್ಳಿ ಆಭರಣಗಳು ಮತ್ತು 1,25,000 ರೂಪಾಯಿ ದುಡ್ಡು ಅನ್ನುವಂಥದ್ದು. ಈ ಒಂದು ಪ್ರಕರಣವನ್ನು ನಮ್ಮ ಜಿಲ್ಲಾ ಪೊಲೀಸರು ಒಂದು ಚಾಲೆಂಜ್ ಆಗಿ ಪರಿಗಣಿಸಿ 3-4 ತಂಡಗಳನ್ನ ರಚಿಸಿ DSP ಗೋಕಾಕ್ ಅವರ ನೇತೃತ್ವದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ವಿ. ಈ ಮಧ್ಯದಲ್ಲಿ ಜಿಲ್ಲೆಯಲ್ಲಿ ತಮ್ಗೆ ಗೊತ್ತಿರೋ ಹಾಗೆ 7ನೇ ತಾರೀಕಿನಂದು ಸುಮಾರು 31 ಕಡೆ ರೈತ ಬಾಂಧವರು ಪ್ರತಿಭಟನೆ ನಡೆಸ್ತಾಯಿದ್ರು. ಆ ಕಾರಣದಿಂದ ಈ ಬೇರೆ ಬೇರೆ ತಂಡಗಳನ್ನ ನಾವು ಟೆಂಪ್ರರಿ ಸಸ್ಪೆಂಡ್ ಮಾಡಬೇಕಾಗಂಥ ಪರಿಸ್ಥಿತಿ ಬಂದಿತ್ತು. 28ನೇ ತಾರೀಕಲ್ಲ ಶುರು ಮಾಡಿದ್ದು ರೈತರು. ಸೊ 28ರಿಂದ 7ನೇ ತಾರೀಕುವರೆಗೂ ಈ ತಂಡಗಳನ್ನ ನಾವು ಟೆಂಪ್ರರಿ ಆಗಿ ಅವರವರ ಸ್ವಸ್ಥಾನಕ್ಕೆ ಕಳಿಸಿದ್ವಿ. ಇದ್ರ ಜೊತೆಗೆ 7ನೇ ತಾರೀಕು ಕೂಡ 10ಗೆ 12 ಏನಾಯ್ತು ಅಂತ ನಮಗೆ ಈಗಾಗಲೇ ಹೇಳಿದ್ವಿ. ಇದರ ಮಧ್ಯೆಯೂ ಕೂಡ ಯಮಕನಮರಡಿ ಪೊಲೀಸ್ ಠಾಣಾ ತಂಡದವರು ಇನ್ಸ್ಪೆಕ್ಟರ್ ಜಾವೇದ್ ಅವರ ನೇತೃತ್ವದಲ್ಲಿ ಕಳ್ಳನ್ನ ಬೆನ್ನತ್ತಿ ಅವನನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಪುಣ್ಯನೋ ಅದರ ಜೊತೆಗೆ ಪೊಲೀಸರ ಕಾರ್ಯಕ್ಷಮತೆ, ಇದರಿಂದಾಗಿ ಆ ಮನೆಯಲ್ಲಿ ಏನು ಕಳ್ಳತನ ಆಗಿತ್ತು ಎಲ್ಲವೂ ಕೂಡ ರಿಕವರಿ ಆಗಿದೆ. ಇದರ ಜೊತೆಗೆ ಒಂದು ಥಾರ್ ವಾಹನ ಕೂಡ ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇವನು ಆ ಥಾರ್ ವಾಹನದಲ್ಲಿ ಇವಿಷ್ಟೆಲ್ಲ ಆಭರಣಗಳನ್ನು ಇಟ್ಕೊಂಡು ಕೊಲ್ಹಾಪುರ್ಗೆ ಹೋಗಿ ಅಲ್ಲಿ ಡಿಸ್ಪೋಸ್ ಮಾಡುವಂಥ ಒಂದು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ನಮ್ಮ ಪೊಲೀಸರು ಚಾಕಚಕ್ಯತೆಯಿಂದ ಅವನನ್ನು ಹಿಡಿದಾಗ ಅವನ ಥಾರ್ ವಾಹನದಲ್ಲಿ ಇವೆಲ್ಲವೂ ಸಿಕ್ಕು. ಇದರ ಜೊತೆಗೆ ಈ ಮುಂಚೆ ಈ ಆರೋಪಿ 2024 ಏಪ್ರಿಲಲ್ಲಿ ಯಮಕನಮರಡಿಯಲ್ಲಿ ಒಂದು ಕಳ್ಳತನ ಮಾಡಿದ್ದ. ಇದೇ ವರ್ಷ ಜನವರಿಯಲ್ಲಿ ಪಕ್ಕದಲ್ಲಿರುವಂಥ ಮನಗುತ್ತಿ ಗ್ರಾಮದಲ್ಲಿ ಒಂದು ಕಳ್ಳತನ ಮಾಡಿದ್ದ. ಈ ಎರಡೂ ಪ್ರಕರಣಗಳಲ್ಲಿ
ಸುಮಾರು 70 ಗ್ರಾಮ್ ಬಂಗಾರ ಒಂದು ಕಡೆ, 25 ಗ್ರಾಮ್ ಬಂಗಾರ ಇನ್ನೊಂದು ಕಡೆ. ಇದನ್ನೆಲ್ಲವನ್ನು ಮಾರಿ ಅವನು ಸುಮಾರು 10 ಲಕ್ಷ ರೂಪಾಯಿ ತೆಗೆದುಕೊಂಡು ಆ 10 ಲಕ್ಷ ರೂಪಾಯಿಯಿಂದ ಒಂದು ಐಷಾರಾಮಿ ಬೈಕು ಕವಾಸಕಿ G900 ಅನ್ನೋಂಥದ್ದನ್ನು ತೆಗೆದುಕೊಂಡಿದ್ದಾನೆ. ಈ ಹಳೆಯ 2 ಪ್ರಕರಣಗಳ ಪತ್ತೆಗಾಗಿ ಕೂಡ ಇವರು ಶ್ರಮ ವಹಿಸ್ತಾಯಿದ್ರು. ಅದನ್ನು ಕೂಡ ಇವನೇ ಮಾಡಿ ಅದರಿಂದ ಬಂದಿರತಕ್ಕಂಥ ಹಣವನ್ನು ಈ ಬೈಕನ್ನು ತನ್ನ ಹೆಂಡತಿ ಹೆಸರಲ್ಲಿ ಖರೀದಿ ಮಾಡಿದ್ದ. ಸೊ ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ಇದರ ಜೊತೆಗೆ ಯಮಕನಮಡಿ ಠಾಣಾ ಪ್ರಕರಣ ಏನು ಇದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಒಂದು ಬೈಕನ್ನು ಬಳಸಿದ್ದ ಬಜಾಜ್ ಪಲ್ಸರ್ 220cc ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಅದೇ ದಿನ 21ನೇ ತಾರೀಕು ರಾತ್ರಿ ಇದು ಘಟನೆ ಆಗಿರ್ತಕ್ಕಂಥದ್ದು, 21 ಮತ್ತು 22ರ ಮಧ್ಯೆ ಆಗಿರ್ತಕ್ಕಂಥದ್ದು. ಆವತ್ತಿನ ದಿವಸ ಈ ವ್ಯಕ್ತಿ ಸಂಕೇಶ್ವರದಲ್ಲೂ ಕೂಡ ಒಂದು ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ದ. ಅದೃಷ್ಟವಶಾತ್ ಅಲ್ಲಿ ಏನೂ ಹೋಗಿರಲಿಲ್ಲ. ಸೊ ಹಾಗಾಗಿ ಒಟ್ಟು 4 ಪ್ರಕರಣಗಳನ್ನ ನಮ್ಮ ಯಮಕನಮಡಿ ಪೊಲೀಸರು ಭೇದಿಸಿದಾಗಾಯಿತು. ಒಂದು ಸಂಕೇಶ್ವರ ಮತ್ತು 3 ಯಮಕನಮಡಿ, ಅದರಲ್ಲಿ 2 ಹಳೇದು. ಇದ್ರ ಜೊತೆಗೆ ಈ ಆರೋಪಿ ಭಾರಿ ಖತರ್ನಾಕ್ ಇದ್ದಾನೆ. ಭಾಳ ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ಈ ಕಡೆ ಥಾರ್ ಗಾಡಿ, ಆ ಕಡೆ ಬಜಾಜ್ 220cc ಬೈಕು ಮತ್ತು ಕವಾಸಕಿ G900. ಇದೇ ವರ್ಷ ಯಾವ ಡೇಟಪ್ಪ 26 ಮಾರ್ಚ್ 2025ರಂದು ಕೊಲ್ಹಾಪುರದಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ವ್ಯಕ್ತಿ ಮೇಲೆ ನಮ್ಮ ಜಿಲ್ಲೆ ಮತ್ತು ನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ ಹಳೆವು 21 ಕೇಸ್ಗಳು ದಾಖಲಾಗಿದೆ. ಅವನ ಉದ್ದೇಶ ಇಷ್ಟೇ, ಐಷಾರಾಮಿ ಜೀವನ. ಹೇಳ್ಕೊತಾನೆ ಧೂಮ್ ಮೂವಿ ಜಾನ್ ಅಬ್ರಾಮ್ನಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಫುಲ್ ಜಿಮ್ಗೆಲ್ಲ ಹೋಗ್ತಾ ಇದ್ದ. ಅವ್ರು ಯಾರಿಂದಾದರೂ ಇನ್ಸ್ಪೈರ್ ಆಗಲಿ, ಪೊಲೀಸರು ಮಾತ್ರ ಬಿಡಲ್ಲ ಅಂಥೇಳಿ ನಾವು ಇವತ್ತು ನಮ್ಮ ಯಮಕನಮಡಿ ಪೊಲೀಸರು ಅದನ್ನು ತೋರಿಸಿದ್ದಾರೆ.